ನಮಸ್ಕಾರ ದೇವರು ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಅದಕ್ಕೆ ಸುಮ್ಮನೆ ಏನಾದರೂ ವಿಡಿಯೋ ಮಾಡೋಣ ಅಂತ ಕೂತಿದ್ದೆ. ಏನೋ ನೋಡ್ತಾನೆ ಇಲ್ಲಿ, ಏನು ನೋಡ್ತಾನೆ ತೋರಿಸ್ತೀನಿ. ಏನು ನೋಡ್ತಿದ್ದೀಯ ಅಪ್ಪಿ? ಇದು ಬಂದು GPS ಟ್ರ್ಯಾಕರ್ ನೋಡ್ತಿದ್ದೆ ಫಾರ್ ಬೈಕ್ಗಳಿಗೆ. ನಮ್ಮ GPS ಅದು ಹಾಕಿದರೆ ನಮ್ಮ ಬೈಕ್ಗಳು ಎಲ್ಲೆಲ್ಲಿ ಹೋಗ್ಬೋದು, ಅದು GPS ಟ್ರ್ಯಾಕ್ ಮಾಡುತ್ತಲ್ಲ, ಹಂಗಾಗಿ ಸಾಕು ಬಿಡ, ಕತೆ ಹೊಡಿಬೇಡ, ತರಿಸಿದ್ರೆ ಆಗುತ್ತೆ ಅದನ್ನು. ನೀವು ಕೇಳಿದರೆ ಕತೆನೇ ಹೊಡಿತಾನೆ. ತರ್ಸನ ತಡೀರಿ, ತರಿಸಿ ನೋಡೋಣಂತೆ ಹೆಂಗಿರುತ್ತೆ ಏನೋ ಅಂತ. ಸೊ ಫೈನಲಿ GPS ತರಿಸಿದ್ದೀನಿ. ಇದು ಅಜಾಸ್ ಅಂತ. ಇದರಲ್ಲಿ 3 ವೇರಿಯಂಟ್ ಬರುತ್ತೆ, ಲೈಟು, ಪ್ರೋ, ಗೋ ಅಂತ. ನಾನು ತರಿಸಿರೋದು ಅಜಾಸ್ ಪ್ರೋ ವರ್ಷನು. ಸೊ ಇದ್ರ ಫ್ಯೂಚರ್ಸ್ ಏನೇನಿದೆ ಅಂತ ಹೇಳ್ತೀನಿ. ಹತ್ರ ಸೊ ಇದ್ರ ಫ್ಯೂಚರ್ಸ್ ನೋಡೋದಾದರೆ ಫಸ್ಟು ಲೈವ್ ಟ್ರ್ಯಾಕಿಂಗ್ ಇದೆ. ಸೊ ಲೈವ್ ಟ್ರ್ಯಾಕಿಂಗ್ ಅಂದರೆ ಗಾಡಿ ಎಲ್ಲೆಲ್ಲಿ ಓಡಾಡುತ್ತೆ ಲೈವಾಗಿ ನೀವು ನೋಡ್ಬೋದು. ಆಮೇಲೆ ರೆಕಾರ್ಡ್ ರೈಡ್ ಇದೆ. ಆಮೇಲೆ ನೀವು ಎಲ್ಲೆಲ್ಲಿ ಸುತ್ತಾಡಿರ್ತೀರ ಅದು ರೈಡೆಲ್ಲ ರೆಕಾರ್ಡ್ ಮಾಡುತ್ತೆ. ಫ್ಯೂಯಲ್ ಲಾಗ್ಸು ಅದು ಚೆಕ್ ಮಾಡ್ಕೋಬೋದು. ಜಿಯೋ ಫೆನ್ಸಿಂಗ್ ಅಲರ್ಟ್ ಅಂದರೆ ನೀವು ಒಂದು ಏರಿಯಾ ಸೆಟ್ ಮಾಡಿರ್ತೀರ, ಆ ಏರಿಯಾ ಬಿಟ್ಟು ಗಾಡಿ ಹೊರಗೋಯ್ತು ಅಂದರೆ ಅಲರ್ಟ್ ಬರುತ್ತೆ ಅದ್ರದ್ದು. ಲೈವ್ ಸ್ಪೀಡ್ ಮಾನಿಟರಿಂಗ್ ಅಂದರೆ ನೀವು ಲೈವಾಗಿ ನೋಡ್ಬೋದು ಎಷ್ಟು ಸ್ಪೀಡಲ್ಲಿ ಗಾಡಿ ಮೂವ್ ಆಗ್ತಿದೆ ಅನ್ನೋದು. ವೈಬ್ರೇಷನ್ ಅಲರ್ಟ್, ಯಾರಾದರೂ ಗಾಡಿ ಅಲ್ಲಾಡ್ಸಿದ್ರೆ ಕೂತ್ರೆ ಅದು ಅಲರ್ಟ್ ಬರುತ್ತೆ. ಥೆಫ್ಟ್ ಅಲರ್ಟ್, ಯಾವನಾದರೂ ಕಳ್ತನ ಮಾಡ್ಕೊಂಡು ಹೋಗ್ತಿದ್ರೆ ಅದು ಅಲರ್ಟ್ ಬರುತ್ತೆ ನಿಮಗೆ. ಆಕ್ಸಿಡೆಂಟ್ ಅಲರ್ಟ್ ಇದೆ, ಸ್ಪೀಡ್ ಅಲರ್ಟ್ ಇದೆ. ಆಕ್ಸಿಡೆಂಟ್ ಅಲರ್ಟ್ ಆದರೆ ಇನ್ ಕೇಸ್ ನಿಮಗೆ ಆಕ್ಸಿಡೆಂಟ್ ಆಯಿತು ಅಂದರೆ ನೀವು ಕೊಟ್ಟಿರೋವಂಥ ಎಮರ್ಜೆನ್ಸಿ ನಂಬರ್ಗೆ ಲೈವ್ ಲೊಕೇಶನ್ನು ಆಮೇಲೆ ನಿಮ್ಮ ಆಕ್ಸಿಡೆಂಟ್ ಆಗಿರೋ ಸ್ಪಾಟಿನ ಲೊಕೇಶನ್ ಲಿಂಕ್ ಹೋಗುತ್ತೆ. ಆಮೇಲೆ ಸ್ಪೀಡ್ ಅಲರ್ಟ್, ಓವರ್ ಸ್ಪೀಡ್ ಲಿಮಿಟ್ ಸೆಟ್ ಮಾಡಿ ಅದು ಕ್ರಾಸ್ ಆಯ್ತು ಅಂದರೆ ಅದು ಕೂಡ ಮೆಸೇಜ್ ಹೋಗುತ್ತೆ. ಆಮೇಲೆ ಲೈವ್ ಲೊಕೇಶನ್ ಶೇರ್ ಮಾಡ್ಬೋದು. ಇಷ್ಟು ಫ್ಯೂಚರ್ಸ್ ಇದ್ರದ್ದು. ಸೊ ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ ಅಮೆಝಾನಲ್ಲಿ 2700 ಸಮಥಿಂಗ್ ಏನೋ ಇದೆ. ಇದರಲ್ಲಿ 3 ವರ್ಷನ್ ಬರುತ್ತೆ, ನೀವು ಯಾವುದು ಬೇಕಾದರೂ ತರಿಸ್ಕೋಬೋದು. ಇದ್ರದ್ದು ಇನ್ಸ್ಟಾಲೇಷನ್ನು ತುಂಬ ಈಸಿ. ನೀವು ಪ್ಲೇಸ್ಟೋರಲ್ಲಾದರೂ ಆಗಲಿ ಆ್ಯಪ್ ಸ್ಟೋರಲ್ಲಾದರೂ ಆಗಲಿ ಅಜಾಸ್ ಅಂತ ಆ್ಯಪ್ ಬರುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ನಿಮಗೆ ಅಜಾಸ್ ಆ್ಯಪು. ಕಾಣ್ತಿದೆ ಅಲ್ಲ, ನನಗೆ ತೋರಿಸಲ್ಲ, ಇದೇ ಅಜಾಸ್ ಆ್ಯಪು. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಅಜಾಸ್ ಡಿವೈಸಿಗೆ ಹೋದರೆ ಸೊ QR ಕೇಳುತ್ತೆ. ಬಾಕ್ಸ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಫಸ್ಟು. ಸೊ ಬಾಕ್ಸ್ ಓಪನ್ ಮಾಡಿದರೆ ಈ ಥರ ಇರುತ್ತೆ ಡಿವೈಸ್ ನಿಮಗೆ. ಸೊ ಇದೇ ಮೇನ್ GPS ಯೂನಿಟ್ ನಿಮಗೆ. ಸೊ ಇದರಲ್ಲೇ ನಿಮ್ಮದು ಮಾಡ್ಯೂಲ್ ಏನಿರುತ್ತೆ, ಸಿಮ್ ಆಗಲಿ ಎಲ್ಲ ಇದರಲ್ಲೇ ಇನ್ಸರ್ಟ್ ಆಗಿರೋದು. ಸೊ ಇದು ಕೇಬಲ್ ಇದೆ. ಇದರಲ್ಲಿ ಭಾಳ ತಲೆ ಕೆಡಿಸ್ಕೊಂಡು ಕನೆಕ್ಷನ್ಸ್ ಮಾಡೋವಂಥದ್ದೇನಿಲ್ಲ. ಒಂದು ನೆಗೆಟಿವ್, ಒಂದು ಪಾಸಿಟಿವ್ಗೆ. ಅದಾದಮೇಲೆ ಜಿಪ್ ಟೈಸ್ ಕೊಟ್ಟಿದ್ದಾರೆ, ಅದು ಮೌಂಟ್ ಮಾಡೋಕ್ಕೆ ಗಾಡಿ ಒಳಗೆ. ಆಮೇಲೆ ಕಾರ್ಡ್ಗಳಿದ್ದಾವೆ ಅಷ್ಟೇ ಇದರಲ್ಲಿ. ಇನ್ಸ್ಟಾಲೇಷನ್ ಪ್ರೊಸೆಸ್ ಎಲ್ಲ ಆ್ಯಪಲ್ಲೇ ಇರುತ್ತೆ ನಿಮಗೆ. ಇದೊಂದು ಕಾರ್ಡ್ ಕೊಟ್ಟಿದ್ದಾರೆ, ಈಸಿ 6 ಸ್ಟೆಪ್ ಇನ್ಸ್ಟಾಲೇಷನ್ ಅಂತ. ಸೊ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಅದರಲ್ಲೇ ಸಿಗುತ್ತೆ ಎಲ್ಲ. ಆಮೇಲೆ ಇದೇನಿದು, ಇದೇನೋ ಕೊಟ್ಟವ್ರೆ ಗುರು, ಈ ಸ್ಟಿಕ್ಕರ್ ಏನೋ ಅರ್ಧ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಸ್ಕ್ರೀನ್ ಆಫ್ ಆಯ್ತು. ಅದಾದಮೇಲೆ ಸ್ಕ್ರೀನ್ ಆಫ್ ಆಯ್ತು. ಇಲ್ಲೆರಡು ಸಾಫ್ಟ್ ಇದು ಕೊಟ್ಟಿದ್ದಾರೆ ಸ್ಟಿಕ್ಕರ್ ಥರ. ಸೊ ಇದು GPS ಅನಿಸಿ ಕ್ಲೀನಾಗೆ ಹಿಂದ್ಗಡೆ ಸ್ಟಿಕ್ ಮಾಡಿ ಜಿಪ್ ಟ್ಯಾಕ್ಸ್ ಹಾಕೋಕ್ಕೆ. ಸೊ 2 ಇದೆ. ಸೊ ಬಾಕ್ಸಲ್ಲಿ ಇಷ್ಟೇ ಗುರು, ಇನ್ನೇನು ಇಲ್ಲ. ಸಿಮ್ ಆಲ್ರೆಡಿ ಇನ್ಸರ್ಟ್ ಆಗಿರುತ್ತೆ ಒಳಗಡೆ, ಅದು ಕೂಡ ನಿಮಗೆ ಕೊಟ್ಟಿರ್ತಾರೆ ಇಲ್ಲಿ. ಇನ್ಬಿಲ್ಟ್ ಸಿಮ್ ಕಾರ್ಡ್ ಇದು. ಸೊ ಮೇನ್ ಮಾಡ್ಯೂಲ್ ಇದೆ. ಇದು ಓಪನ್ ಮಾಡೋಕ್ಕೆ ಇಲ್ಲಿ 4 ಸ್ಕ್ರೂ ಕೊಟ್ಟಿದ್ದಾರೆ. ಓಪನ್ ಮಾಡೋ ನೆಸಸರಿ ಏನಿರಲ್ಲ. ಸೊ ಸಿಮ್ ಕಾರ್ಡು ಇನ್ಬಿಲ್ಟ್ ಇರುತ್ತೆ. ಟೈ ಮಾಡೋಕ್ಕೆ ಜಿಪ್ ಟ್ಯಾಕ್ಸು 2 ಸ್ಟಿಕ್ಕರ್ ಥರ ಕೊಟ್ಟಿದ್ದಾರೆ ಅನ್ಸೋಕ್ಕೆ, ನೆಗೆಟಿವ್ ಪಾಸಿಟಿವ್ ಅಷ್ಟೇ. ಏನಿಲ್ಲ, ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದರೆ ಮುಗ್ದೋಯ್ತು ಕನೆಕ್ಷನ್. ಬೇರೆ ಏನು ತಲೆ ಕೆಡಿಸ್ಕೊಂಡು ಕನೆಕ್ಷನ್ ಮಾಡೋಂಥದ್ದಿರಲ್ಲ. ಸೊ ಇದಿಷ್ಟು ಡಿವೈಸು. ಸೊ ನೆಕ್ಸ್ಟು ರಿಜಿಸ್ಟ್ರೇಷನ್ ಹೆಂಗೆ ಅಂತ ಹೇಳ್ತೀನಿ. ಸೊ ನೀವು ಅಜಾಸ್ ಆ್ಯಪ್ ಓಪನ್ ಮಾಡಿಕೊಂಡ್ರೆ ಫಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ, ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಆ ಥರ. ಸೊ ಇನ್ಸ್ಟಾಲ್ ಅಜಾಸ್ ಡಿವೈಸಿಗೆ ಹೋಗಿ ಇಲ್ಲೊಂದು QR ಕೊಟ್ಟಿರ್ತಾರೆ.
ಸೊ ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಗೆ ಅದೇ ತೊಗೊಳುತ್ತೆ ಆ್ಯಕ್ಟಿವೇಶನ್ ಕೋಡು, ಆಮೇಲೆ ಯಾವುದು ಸಬ್ಸ್ಕ್ರಿಪ್ಷನ್ ಇದೆಲ್ಲ. ನೆಕ್ಸ್ಟ್ ಕೊಟ್ಟು ನೀವು ನಿಮ್ಮ ಗಾಡಿ ಮೇಕ್ ಅಂದರೆ ಯಾವ ಕಂಪ್ನಿದು ಗಾಡಿ ಏನು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮ್ಮದು KTM ಆಗಿರೋದ್ರಿಂದ KTM ಮಾಡಲ್ಲು ನಮ್ಮದು 250 ಡ್ಯೂಕು, ಎಂಟರ್ ವೆಹಿಕಲ್ ನಂಬರ್. ಸೊ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಹಾಕಿ ಹ್ಯಾಡ್ ವೆಹಿಕಲ್ ಆರ್ ಡಿವೈಸ್ ಕೊಟ್ಟರೆ ನೆಕ್ಸ್ಟು ರೀಚಾರ್ಜ್ ನಾವು ಕೇಳುತ್ತೆ. ಸೊ ಆ್ಯಕ್ಟಿವ್ ಯುವರ್ ಸಿಮ್ ಕಾರ್ಡ್, ರೀಚಾರ್ಜ್ ದ ಪ್ರೊವೈಡ್ ಸಿಮ್ ವಿತ್ 699 ಫಾರ್ ಇಯರ್. ಆದಮೇಲೆ ನಿಮಗೆ ಇಲ್ಲಿ ಸ್ಟೆಪ್ಸ್ ತೋರಿಸುತ್ತೆ. ಸೊ ಯಾವ್ದು ಏನೇನು ಫಸ್ಟು ಕನೆಕ್ಟ್ ಡಿವೈಸ್ ವೈರ್ಸು, ಮೌಂಟ್ ದ ಡಿವೈಸ್ ಆನ್ ಯೂಸಿಂಗ್ ದ ಲಾಕ್ ಟೈಪ್ ಪ್ರೊವೈಡೆಡ್ ಇನ್ ದ ಅಜಾಸ್ ಬಾಕ್ಸ್. ಜಿಪ್ ಟ್ಯಾಗ್ ತೊಗೊಂಡು ಕನೆಕ್ಟ್ ಮಾಡ್ಕೋಬೇಕು. ಗೋ ನಿಯರ್ ದ ವೆಹಿಕಲ್ ಆ್ಯಂಡ್ ಕನೆಕ್ಟ್ ದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು. ಇದಕ್ಕೆ ಸೆಟಪ್ ಇಂಜಿನ್ ಆನ್ ಆರ್ ಆಫ್ ಅಲರ್ಟು, ಆಮೇಲೆ ಸೆಟಪ್ ಆಕ್ಸಿಡೆಂಟ್ ಅಲರ್ಟ್. ಸೊ ಇದನ್ನೀಗ ಗಾಡೀಲಿ ಇನ್ಸ್ಟಾಲ್ ಮಾಡೋಣ. ಸೊ ಇವಾಗ ಕನೆಕ್ಟ್ ಮಾಡಿದ್ದೀನಿ ಬ್ಯಾಟ್ರಿಗೆ. Mount the device on using the type provided in the AJAS box as shown. Upload a photo of the device that is mounted on the vehicle. Remember that the vehicle and device should be clearly visible in the photo. For a reliable Bluetooth connection, turn on the engine of your vehicle and go near to the vehicle. ಸೊ ಕ್ಯಾಲಿಬ್ರೇಷನ್ ಆಗ್ತಾ ಇದೆ ಈಗ. ಅಲ್ಲಿ ಇಂಜಿನ್ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಕ್ಯಾಲಿಬ್ರೇಟ್ ಮಾಡ್ಕೊಳ್ತಾ ಇದೆ. ಸೊ ವೈಬ್ರೇಟ್ ಆದಾಗ ವೈಬ್ರೇಷನ್ ಸೆನ್ಸರ್ ಅಂತ ಕೂಡ ನೋಟಿಫಿಕೇಶನ್ ಬರ್ತದೆ. ಸೊ ಈಗ ಇಂಜಿನ್ ಆಫ್ ಮಾಡಿ 5 ಸೆಕೆಂಡ್ಸ್ ಆದಮೇಲೆ ಮತ್ತೆ ಇಂಜಿನ್ ಆನ್ ಮಾಡಬೇಕು. Confirm your action. ಸೊ ಟರ್ನ್ ಆಫ್ ಮಾಡಿ ಇಲ್ಲಿ ಬಾಕ್ಸ್ ರೈಟ್ ಕ್ಲಿಕ್ ಮಾಡಿ ಡನ್ ಮಾಡಿ ಅದನ್ನು. ಮತ್ತೆ ಇಂಜಿನ್ ಆಫ್ ಡಾಟಾ ಕಲೆಕ್ಟ್ ಮಾಡ್ಕೊಳುತ್ತೆ. So ensure that the vehicle is standing straight or on the center stand. ಇಲ್ಲ ಪ್ಯಾಡಕ್ ಸ್ಟ್ಯಾಂಡ್ ತಗೊಳ್ಳಿ. ಸೊ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಬೈಕ್ ಮೇನ್ ಸ್ಟ್ಯಾಂಡ್ ಮೇಲೆ ಇರಲಿ ಅಂತ ಕೇಳ್ತಿದೆ. ಎಸ್ ಮಾಡಿ ಕಂಟಿನ್ಯೂ ಕೊಡ್ರಿ. ಆಕ್ಸಿಡೆಂಟ್ ಅಲರ್ಟಿಂದು ಇದು ಗಾಡಿ ಸ್ಟ್ರೈಟಾಗಿ ಇರಬೇಕು. ಸೊ ಇದು ಸೈಡ್ ಸ್ಟ್ಯಾಂಡಲ್ಲಿದ್ದರೆ ಬರ್ತಿಲ್ಲ. ಸೊ ಪ್ಯಾಡಾಕ್ ಇದ್ದರೆ ಪ್ಯಾಡಾಕ್ ಹಾಕ್ಲೇಬೇಕು, ಯಾಕಂದರೆ ಆಕ್ಸಿಡೆಂಟ್ ಅಲರ್ಟ್ ಅಲ್ಲ, ಹಂಗಾಗಿ. ಸೊ ಈಗ ಸ್ಟ್ರೈಟ್ ಇದೆ ಗಾಡಿ. ಸೊ ಇವಾಗ ಒಂದ್ಸರಿ ಕಂಟಿನ್ಯೂ ಕೊಡೋಣ. ಕಾಲಂತೂ ಹೋಗ್ತೈತೆ ಕುರ್ಕೊಂಡು ಗಾಡಿ ವೆಯ್ಟಿಗೆ. ಇದು ಕ್ಯಾಲಿಬ್ರೇಟ್ ಆಗಿದೆ. You have successfully completed the installation process. Yeah, you got your location. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಯಾರ್ದಾದ್ರೂ ಒಂದು. ಈಗ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಿದೆ. ಸೊ ನಂಬರ್ ಹಾಕಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಸೊ ಈಗ ಮತ್ತೆ ಅದೇ ಫ್ಯೂಚರ್ಸ್ ತೋರಿಸ್ತಿದೆ. ಲೊಕೇಶನ್ ಶೇರಿಂಗು, ಆಕ್ಸಿಡೆಂಟ್ ಅಲರ್ಟು, ಫ್ಯೂಯಲ್ ಕನ್ಸಪ್ಷನ್ನು, ಡೈಲಿ ಪ್ಲೇಬ್ಯಾಕು, ದಿನ ಎಲ್ಲೆಲ್ಲ ಅಡ್ಡಾಡ್ತೀರ, ಓವರ್ ಸ್ಪೀಡ್ ಅಲರ್ಟು, ಜಿಯೋ ಫೆನ್ಸಿಂಗ್ ಅಲರ್ಟು. ಸೊ ಇಷ್ಟು. ಸೊ ಇಲ್ಲಿ ಸ್ಟಾರ್ಟಪ್ ಕೇಳುತ್ತೆ, ಅದು ಕಂಟಿನ್ಯೂ ಕೊಟ್ರಿ. ಲೆಟ್ಸ್ ಗೋ. ಸೊ ಬಂತು. ಸೊ ನಮ್ಮ ಗಾಡಿ ಈಗ
ಇಲ್ಲಿದೆ ಥರ್ಡ್ ಕ್ರಾಸು, ಎಕ್ಸಾಕ್ಟಾಗಿದು ಥರ್ಡ್ ಕ್ರಾಸೇ. ಸೊ ಈಗ ಗಾಡಿ ಮೂವ್ಮೆಂಟ್ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ನಿನ್ನ ಗಾಡಿ ತಗೊಂಡೋಗ ಚೆಕ್ ಮಾಡ್ತೀವಿ. ಈಗ ಹೋಗಿದ್ದಾನೆ, ನೋಡೋ ಎಲ್ಲಿ ಹೋಗುತ್ತೆ ಗಾಡಿ. ಗಾಡಿ ಇಂಜಿನ್ ಸ್ಟಾರ್ಟ್ ಆಗಿರೋದು. ಗಾಡಿ ಈಗ 4th ಕ್ರಾಸಲ್ಲಿದೆ. ಗಾಡಿ ಎಕ್ಸಾಕ್ಟ್ ಶೆಲ್ ಪೆಟ್ರೋಲ್ ಪಂಪ್ ತನಕ ಹೋಗ್ತಿದೆ ಗಾಡಿ. ತುಂಬ ಹೊತ್ತಾಗಿದೆ. ಇಲ್ಲಿ ಬಂದುಬಿಟ್ಟು ಜಿಯೋ ಫೆನ್ಸಿಂಗ್ ಲೊಕೇಶನ್ ತೋರಿಸುತ್ತೆ. ಆ ಸರ್ಕಲ್ ಬಿಟ್ಟು ಹೊರಗೆ ಹೋದರೆ ನೋಟಿಫಿಕೇಷನ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಎಮರ್ಜೆನ್ಸಿ ಪ್ರೆಸ್ ಮಾಡಿದರೆ ಎಮರ್ಜೆನ್ಸಿ ನಂಬರಿಗೆ ಕಾಲ್ ಹೋಗುತ್ತೆ. ಓವರ್ ಸ್ಪೀಡ್ ಅಲರ್ಟು ಸೆಟ್ ಮಾಡ್ಕೋಬೋದು ಜಿಯೋ ಫೆನ್ಸಿಂಗು. ಆಮೇಲೆ ಇಲ್ಲಿ ನೀವು ಡಿವೈಸ್ ವಾರಂಟಿ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದು ಫ್ಯೂಯಲ್ ಲಾಕ್ಸಿಂದು. ಇದು ಕಸ್ಟಮರ್ ಸಪೋರ್ಟು, ವೀಡಿಯೋ ಟ್ಯೂಟೋರಿಯಲ್ಸು ಎಕ್ಸ್ಟ್ರಾ. ಇಲ್ಲೋದ್ರೆ ಗಾಡಿ ಎಲ್ಲೆಲ್ಲಿ ಅಡ್ಡಾಡಿದೆ ಏನು ತೋರಿಸುತ್ತೆ. ಇಲ್ಲಿ ಪ್ಲೇ ಮಾಡಿದರೆ ನಿಮಗೆ ಗಾಡಿ ಓಡಾಡಿರೋದು ತೋರಿಸುತ್ತೆ ನೋಡಿರಿ. ಸೊ ಇದು ಆರೋ ಮಾರ್ಕ್ ಏನು ಮೂವ್ ಆಗ್ತಿದೆಯಲ್ಲ, ಸೊ ಅದು ಗಾಡಿ ಎಲ್ಲೆಲ್ಲಿ ಓಡಾಡಿದೆ ಅಂತ. ಮೇಲ್ಗಡೆ ನಿಮಗೆ ಫೋಕಸ್ ಆಗೋಗ್ರು ಸ್ಪೀಡ್ ತೋರಿಸುತ್ತೆ. ಸ್ಪೀಡು ಯಾವ ಟೈಮಿಗೆ ಹೋಗಿತ್ತು, ಡಿಸ್ಟೆನ್ಸ್ ಎಷ್ಟು, ಆ್ಯಾವ್ರೇಜ್ ಸ್ಪೀಡ್ ಎಷ್ಟು. ಸೊ ಇದಿಷ್ಟು ಗಾಡಿ ಎಲ್ಲೆಲ್ಲಿ ಅಡ್ಡಾಡಿದೆ. ಏನು ಸ್ಪೀಡ್ ನೋಡ್ತಿರ್ಬೋದು, 110 120ವರೆಗೂ ಹೋಗಿದೆ. ಇದಿಷ್ಟು ಇದರಲ್ಲಿ ತೋರಿಸುತ್ತೆ. ಇದನ್ನು ಪಾಸ್ ಮಾಡಿ ಇದನ್ನು ನೀವು ಸ್ಯಾಟಲೈಟ್ ಮೋಡಿಂದ ನಾರ್ಮಲ್ ಮೋಡಿಗೂ ಚೇಂಜ್ ಮಾಡ್ಕೋಬೋದು. ಇದು ಎಷ್ಟು ಕಿಲೋಮೀಟ್ರ್ ಓಡಿದೆ ಇವತ್ತು ಗಾಡಿ ಅಂತ. ಆಮೇಲೆ ರೈಡ್ ಡ್ಯೂರೇಷನ್ನು 10 ಮಿನಿಟ್ಸ್, ಆ್ಯಾವ್ರೇಜ್ ಸ್ಪೀಡು. ಆಮೇಲೆ ಮ್ಯಾಕ್ಸಿಮಮ್ ಲೀನ್ ಆ್ಯಂಗಲ್ ಕೂಡ ತೋರಿಸುತ್ತೆ. 34.1 ಡಿಗ್ರಿ ಲೀನ್ ಆ್ಯಂಗಲ್ ಇದೆ. ಇದು ಅಕೌಂಟ್ ಸೆಟ್ಟಿಂಗ್ಸು. ನೀವೇನಾದರೂ ಅಕೌಂಟ್ ಹಾಕೊಳೋದಿದ್ರೆ ಸೆಟ್ಟಿಂಗ್ಸು ಇದರಲ್ಲಿ ಹಾಕೋಬೋದು. ಸೊ ಇದಿಷ್ಟು ಆ್ಯಪ್ ಇಂಟರ್ಫೇಸು. ಇಲ್ಲಿ ನೀವು ಇನ್ನೊಂದು ಡಿವೈಸ್ ಆ್ಯಡ್ ಮಾಡೋದಿದ್ರೆ ಆ್ಯಡ್ ನ್ಯೂ ವೆಹಿಕಲಿಗೆ ಹೋಗಿ ಡಿವೈಸ್ ಆ್ಯಡ್ ಮಾಡ್ಬೋದು. ಡಿವೈಸ್ ವಾರಂಟಿಗೆ ಹೋದರೆ ಇಲ್ಲಿ ನೀವು ಎಕ್ಸ್ಟೆಂಡೆಡ್ ವಾರಂಟಿ ಪರ್ಚೇಸ್ ಮಾಡ್ಬೋದು. 365 1 ಇಯರ್ ಎಕ್ಸ್ಟೆಂಡೆಡ್ ವಾರಂಟಿ ಸಿಗುತ್ತೆ. ಸೊ ಇದಿಷ್ಟು ಆ್ಯಪ್ ಇಂಟರ್ಫೇಸ್ ಬಗ್ಗೆ. ಆಮೇಲೆ ಇನ್ನು GPS ಎಕ್ಸಾಕ್ಟ್ ಲೊಕೇಶನ್ ಬಗ್ಗೆ ಹೇಳೋದಾದರೆ, ಎಕ್ಸಾಕ್ಟಾಗಿ ಕರೆಕ್ಟಾಗಿ ಎಲ್ಲೆಲ್ಲಿ ಅಡ್ಡಾಡಿದೆ, ಏನು ಯಾವ ಲೊಕೇಶನಿಗೆ ಹೋಗಿದೆ ಎಕ್ಸಾಕ್ಟಾಗಿ ತೋರಿಸುತ್ತೆ. ಒಂಚೂರು ಮಿಸ್ ಆಗೋಲ್ಲ ಸ್ಪೀಡ್ ಸಮೇತ. ಯಾಕೆಂದರೆ ನಾನು ಹೋಗಿದ್ದೆ ಸೆಕೆಂಡ್ ಟೈಮು, ಸ್ಪೀಡು 120 ಕ್ರಾಸ್ ಆಗಿತ್ತು, ಅದನ್ನು ಕರೆಕ್ಟಾಗಿ ತೋರಿಸಿದೆ. ಆಮೇಲೆ ನಾನು ಹೋಗಿದ್ದು ಬಂದಿದ್ದು ಅದು ಕೂಡ ಕರೆಕ್ಟಾಗಿದೆ.
ಸೊ ಎಕ್ಸಾಕ್ಟಾಗಿ ತೋರಿಸುತ್ತೆ, ತೊಗೊಳೋರು ತೊಗೋಬೋದು. 2 ಲಕ್ಷ ಕೊಟ್ಟು ಗಾಡಿ ತಗೊಳ್ತೀವಂತೆ 2,000 ಕೊಟ್ಟು GPS ಹಾಕ್ಸೋದ್ರಲ್ಲಿ ಏನು ಲಾಸ್ ಇಲ್ಲ ಗುರು. ಆಮೇಲೆ ಅಲರ್ಟ್ಸು ಬರುತ್ತೆ ಇದರಲ್ಲಿ. ಸೊ ಇಷ್ಟು ಬಂದುಬಿಟ್ಟು ಇದೊಂದು GPS ಟ್ರ್ಯಾಕರ್ ಬಗ್ಗೆ. ಸೊ ಈ ವಿಡಿಯೋಲಿ ಇಷ್ಟು, ಮತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ದೇವರು.